ಶುಭ ಮುಂಜಾನೆ. ಸರ್ವರಿಗೂ ವಂದನೆಗಳು. ಭೋರ್ಗರೆಯುವ ಕಡಲ ತೀರದ ಸುಂದರ ತಾಣದಲ್ಲಿರುವ ಭಾರತ್ ಪದವಿ ಪೂರ್ವ ಕಾಲೇಜಿನ ವಿಶಾಲವಾದ ಮೈದಾನದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹಾಗೂ ಭಾರತ್ ಪದವಿ ಪೂರ್ವ ಕಾಲೇಜು ಉಳ್ಳಾಲ ಆಡಳಿತ, ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್, ಉಳ್ಳಾಲ ಇವರ ಸಂಯುಕ್ತ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಬಾಲಕ ಮತ್ತು ಬಾಲಕಿಯರ ಥ್ರೋಬಾಲ್ ಪಂದ್ಯಾಟ ಇಂದು ನಡೆಯಲಿದೆ. ಈ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಇದೀಗ ಈ ವೇದಿಕೆಯಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಕಾಲೇಜಿನ ಪ್ರಾಂಶುಪಾಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮನುಷ್ಯನ ಹೃದಯದೊಳಗೆ ಅರಳುವುದೇ ಭಕ್ತಿ. ಭಕ್ತಿಯ ಶಕ್ತಿ ಇರುವುದು ಹೃದಯದಿಂದ ಹೊರಹೊಮ್ಮುವ ದೇವಸ್ತುತಿಯಿಂದ. ಇದೀಗ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಲಿದ್ದಾರೆ ಕಾಲೇಜಿನ ವಿದ್ಯಾರ್ಥಿನಿಯರು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ನಿಖಿಲ ನೇತ್ರನ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ನಿಖಿಲ ನೇತ್ರನ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಟಿತಟಾಂಕಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರನೆ, ತಟಿತಟಾಂಕಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ದೇವರ ಕೃಪಾಶೀರ್ವಾದವನ್ನು ಬೇಡಿದ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇದೀಗ ಬಂದಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಪ್ರಾಂಶುಪಾಲರು. ಎಲ್ಲರಿಗೂ ಶುಭ ಮುಂಜಾನೆ. ಈ ಸಂಸ್ಥೆಯ ಆರಾಧ್ಯ ದೈವವಾದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಗುಳಿಗಜ್ಜ ದೈವವನ್ನು ನೆನೆಯುತ್ತಾ ಈ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ ಭಾರತ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇದರ ಸಂಯುಕ್ತ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಬಾಲಕ ಮತ್ತು ಬಾಲಕಿಯರ ಥ್ರೋಬಾಲ್ ಪಂದ್ಯಾಟವು ಇಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಶ್ರೀಯುತ ಸದಾನಂದ ಬಂಗೇರ ಅವರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕನ್ನಡ ಮೇಡಮ್ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉಳ್ಳಾಲ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಗುರಿಕಾರರಾಗಿರುವ ವಸಂತ ಗುರಿಕಾರರವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂ ಕೊಟ್ಟು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಮೊಗವೀರ ಸಂಘದ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ
ಕಾಶಿನಾಥ್ ಪುತ್ರನವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಹೂ ಕೊಟ್ಟು ಇವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡಿ ಸಲಹೆ ಸೂಚನೆಯನ್ನು ಕೊಡುವಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ಶ್ರೀಯುತ ರೋಹಿದಾಸ್ ಬಂಗೇರ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀವು ಕೊಡಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪಾಂಡ್ಯರಾಜ್ ಬಳ್ಳಾಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶರ್ಮಿಳಾ ಮುಖೇಶ್ ಇವರು ಆಗಮಿಸಿದ್ದಾರೆ. ಇವರಿಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮದೇ ಸಂಸ್ಥೆಯ ಅಂಗಸಂಸ್ಥೆಯಾದ ಭಾರತ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ವಿನಯ್ ಟೀಚರ್ ಅವರು ಆಗಮಿಸಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾ ಸಂಯೋಜಕರಾದ ಶ್ರೀ ಮೊಹಮ್ಮದ್ ಅಶ್ರಫ್ ಸರ್ ಅವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಅನುರಾಜ್ ಸರ್ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಪಂದ್ಯಾಟಕ್ಕೆ ಆಗಮಿಸಿರುವ ವಿವಿಧ ಪದವಿ ಪೂರ್ವ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾ ಶಿಕ್ಷಣ ನಿರ್ದೇಶಕರುಗಳಿಗೆ ಹಾಗೂ ಅವರೊಟ್ಟಿಗೆ ಬಂದ ಮ್ಯಾನೇಜರ್ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಟಿವಿ ಮಾಧ್ಯಮದಲ್ಲಿ ಬಿತ್ತರಿಸಲು ಸಹಕರಿಸುವ ಶ್ರೀ ಅಬ್ಬಕ್ಕ ಟಿವಿ ಇವರ ಮಾಲೀಕರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಣ್ಯರನ್ನು ಸ್ವಾಗತಿಸಿದ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟನಾ ಸಮಾರಂಭ. ಬೆಳಕಿನ ದ್ಯೋತಕವಾದ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಈ ಸಭಾಧ್ಯಕ್ಷರು ಮತ್ತು ನಮ್ಮೆಲ್ಲರ ಹಿರಿಯರು, ಆದರ್ಶಪ್ರಾಯರು ಆಗಿರುವಂತಹ ಶ್ರೀಯುತ ಸದಾನಂದ ಬಂಗೇರ ಇವರು. ಎಲ್ಲರೂ ಸೇರಿ ಈ ಸಮಾರಂಭವನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ
ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹಾಗೂ ಭಾರತ್ ಪದವಿ ಪೂರ್ವ ಕಾಲೇಜ್ ಉಳ್ಳಾಳ ಇದರ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಕ್ಕಂಥ ಗಣ್ಯರಾದ ನಮ್ಮ ಉಳ್ಳಾಳ ಮಗೂರು ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಶಿನಾಥ್ ಪುಟ್ಟಣ್ಣರವರು ಹಾಗೂ ನಮ್ಮ ಈ ಶಾಲೆಯ ಎಲ್ಲ ಕೆಲಸವನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮಾಡಿ ಬಂದಂತಹ ನಮ್ಮ ಸಂಚಾಲಕರಾದ ಶ್ರೀ ರೋಹಿದಾಸ್ ಪುಣ್ಯರವರು ಹಾಗೂ ನಮ್ಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂತಹ ವಸಂತ್ ಸಾನಂದರವರೇ, ವಸಂತ್ ಗುರ್ಕರ್ರವರೇ ಹಾಗೂ ಪಾಂಡರಾಜ್ ಬಲ್ಲಾಲ್ ಇದರ ಪ್ರಮುಖರಾಗಿರ್ತಕ್ಕಂತಹ ಉಡುಮಲ ಬೆಡಂಡವರೇ ಹಾಗೂ ಸಂಯೋಜಕರಾಗಿರ್ತಕ್ಕಂಥ ಮೊಹಮ್ಮದ್ ಅಶ್ರಫ್ರವರೇ ಹಾಗೂ ನಮ್ಮ ಭಾರತೀಯ ಪ್ರೌಢಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಟೀಚರ್ ಅವರೇ, ನಮ್ಮ ಭಾರತ ಪ್ರೌಢಶಾಲೆಯ ಪ್ರಮುಖವಾದ ಅನಸ್ಯ ಮೇಡಮ್ ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಹಬ್ಬಕ ಟಿವಿಯ ಯಜಮಾನರೇ, ಬೆಳಕೆನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಬರಬೇಕಂತ ವಿಷಯ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲನ್ನು ಬೆಳಕಿನಡೆಗೆ ಕೊಂಡು ಹೋಗುವಂಥ ಈ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಬೆಳಕಾಗಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮೂಡಿ ಬರಲಿ ಅಂತ ಹಾರೈಸಿ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ವಿದ್ಯಾರ್ಥಿಗಳೇ, ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ. ಬಹುಶಃ ನಮ್ಮನ್ನೆಲ್ಲ ತಿದ್ದಿ ನಮಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥವರು ಶಿಕ್ಷಕರು. ಇವರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗ್ತದೆ. ಈ ಒಂದು ಭಾರತ ದೇಶವನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನು ಬಹಳ ದಕ್ಷತೆಯಿಂದ ಪ್ರಾಮಾಣಿಕೆಯಿಂದ ಎಲ್ಲ ಶಿಕ್ಷಕರು ತಮ್ಮ ಮಕ್ಕಳಂತೆ ಮಾಡುತ್ತಾರೆ. ಅವರಿಗೆ ನನ್ನ ಪ್ರಥಮವಾಗಿ ವಂದನೆಗಳು. ಹಾಗೆಯೇ ಕಲಿಕೆ ಜೊತೆಗೆ ಕ್ರೀಡೆ, ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ ಬಹಳ ಮುಖ್ಯ. ಅದರಲ್ಲೂ ಭಾಗವಹಿಸಿ ಸತತವಾಗಿ ಅಭ್ಯಾಸ ಮಾಡಿ ಭಾಗವಹಿಸುವುದೇ ಬಹಳ ಒಂದು ದೊಡ್ಡ ಗುಣ. ಅದು ಸೋಲು ಗೆಲುವು ಅದು ನಿಮ್ಮ ಅಭ್ಯಾಸಕ್ಕೆ ಹೊಂದಿರಬೇಕು. ಆದ್ದರಿಂದ ನೀವೆಲ್ಲರೂ ಬಹುಶಃ ನಮ್ಮ ದೇಶದ ಮುಂದಿನ ಜನಾಂಗ ಅಂತ ಹೇಳ್ತೇವೆ, ನೀವೆಲ್ಲರೂ ವಿದ್ಯೆಯಿಂದ ಮುಂದೆ ಬರಬೇಕು. ಹಾಗೆ ಕ್ರೀಡೆಯಿಂದ ಕೂಡ ಮುಂದೆ ಬಂದು ನಮ್ಮ ಈ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಕೀರ್ತವಂತರಾಗಿ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮೂಡಿಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಉದ್ಘಾಟನಾ ಸಮಾರಂಭವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಮೂಲ್ಯವಾದ ಹಿತನುಡಿಗಳಿಂದ ಶುಭ ಹಾರೈಸಿದ ಉದ್ಘಾಟಕರಿಗೆ ವಂದನೆಗಳು, ಧನ್ಯವಾದಗಳು ಸರ್. ಇದೀಗ ನಮ್ಮ ಕಾಲೇಜಿನ ಸಂಚಾಲಕರು ರೋಹಿದಾಸ್ ಬಂಗೇರ ಇವರು ಈ ಪಂದ್ಯಾಟದ ಹಿಂದೆ ಅವಿರತ ಶ್ರಮ ವಹಿಸಿದ್ದಾರೆ. ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಥ್ರೋಬಾಲ್ ಪಂದ್ಯಾಟದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸುವಂಥ ನಮ್ಮ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರವರೇ, ನಮ್ಮ ಮಗುವಿನ ಸಂಘದ ಆಡಳಿತ ಸದಸ್ಯರಾದ ನಮ್ಮ ಉಪಾಧ್ಯಕ್ಷರಾದ ಕಾಶಿನಾಥ್ ಪುತ್ರರವರೇ, ಚಾಮುಂಡೇಶ್ವರಿ ದೇವಸ್ಥಾನದ ಗುರಿಕಾರರಾದ ವಸಂತ ಗುರಿಕಾರರವರೇ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಪಾಂಡರಾಜ್ ಬಲ್ಲಾಲ್ ಇದರ ಪ್ರಿನ್ಸಿಪಾಲ್ರವರೇ
ಹಾಗೆಯೇ ಇಲಾಖೆಯ ಕೋಆರ್ಡಿನೇಟರ್ ಅವರು, ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಭಾರತ್ ಹೈಸ್ಕೂಲ್ನ ಮುಖ್ಯ ಶಿಕ್ಷಕಿಯವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು. ನಮ್ಮ ಪದವಿ ಪೂರ್ವ ಕಾಲೇಜಿಗೆ 14 ವರ್ಷ ಆಯಿತು. ಯಾವುದೇ ಇಲಾಖೆಯಿಂದ ಸ್ಪೋರ್ಟ್ಸಿನ ಕಾರ್ಯಕ್ರಮವನ್ನು ಆಯೋಜಿಸಲು 14 ವರ್ಷದಿಂದ ನಾವು ಕಾಯುತ್ತಿದ್ದೆವು. ಈ ವರ್ಷ ನಮಗೆ ಅವಕಾಶ ಸಿಕ್ಕಿದೆ. ಹಾಗೆಯೇ ಇದನ್ನು ನಾವು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಎಷ್ಟು ಟೀಮ್ ಬರ್ತದೆ ಮೇಡಮ್? ಟೀಮ್ ಎಷ್ಟು ಬರ್ತದೆ? ನಾವೊಂದು 40 ಟೀಮ್ನ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಅದರೊಂದು ಈಗ ಬರ್ತಾ ಇದೆ, ಟೀಮು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಆದ ಕಾರಣ ಈಗಾಗಲೇ ತುಂಬ ಲೇಟ್ ಆಗಿದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಸ್ಕೂಲ್ನ PT ಅವರಿಗೆ ಹಾಗೆಯೇ ಅದರ ಮ್ಯಾನೇಜರ್ಸ್ನವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ಒಂದು ಸ್ಪೋರ್ಟ್ಸ್ ಆಗುವಾಗ ಕೆಲವು ವಿಚಾರ ಬರ್ತದೆ, ಏನು ಅದನ್ನು ಶಾಂತ ರೀತಿಯಲ್ಲಿ ಆಗಲಿ ಅಂತ ಎಲ್ಲರ ಹತ್ರ ಮನವಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ನಿಮ್ಮ ಶುಭ ಹಾರೈಕೆಗೆ. ಇದೀಗ ಮೊಗವೀರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕಾಶಿನಾಥ್ ಪುತ್ರನ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅರಿವು ನಮ್ಮ ಶ್ರೀ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಭಾರತ್ ಪದವಿ ಪೂರ್ವ ಕಾಲೇಜ್ ಇವರ ಸಹಯೋಗದಲ್ಲಿ ನಡೆಯುವಂಥ ನಮ್ಮ ಬಾಲಕ ಬಾಲಕಿಯವರ ಥ್ರೋಬಾಲ್ ಪಂದ್ಯಕ್ಕೆ ಬಂದಂಥ ಎಲ್ಲ ಕ್ರೀಡಾ ಅಭಿಮಾನಿಗಳು, ಕ್ರೀಡಾಪಟುಗಳಿಗೆ ಸ್ವಾಗತವನ್ನು ಬಯಸುತ್ತಾ ಅಭಿನಂದನೆಯನ್ನು ಕೊಡುತ್ತಾ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಸಭಾಧ್ಯಕ್ಷರಾಗಿ, ಅಂದರೆ ನಮ್ಮ ಊರಿನ ಮತ್ತು ಈ ಶಾಲೆಯ ಎಲ್ಲ ಮಾರ್ಗದರ್ಶಕರಾಗಿ ಹಲವು ವರ್ಷಗಳಿಂದ ದುಡಿಯುತ್ತಿದ್ದು, ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ರೀತಿ ಅಧ್ಯಕ್ಷರಾಗಿ ಬಂದಂಥ ನಮ್ಮ ಮಾರ್ಗದರ್ಶಕರಾದ ಶ್ರೀಯುತ ಸದಾನಂದ ಬಂಗೇರವರೇ, ಅದೇ ರೀತಿ ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶರು, ಅದೇ ರೀತಿ ನಮ್ಮ ಶಾಲಾ ಸಂಚಾಲಕರಾದ ರೋಹಿದಾಸ್ ಬಂಗೇರವರೇ, ಹಾಗೂ ನಮ್ಮ ಅಶ್ರಫ್ರವರೇ, ಹಾಗೂ ನಮ್ಮ ಪಾಂಡೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರವರೇ, ಹಾಗೂ ನಮ್ಮ ಭಾರತ್ ಪ್ರೌಢಶಾಲೆಯ ನಮ್ಮ HM ವಿನಯ ಮೇಡಮ್ರವರೇ, ನಿಮಗೆಲ್ಲರಿಗೂ ನಿಮ್ಮನ್ನು ನಮಸ್ಕಾರ ಮಾಡುತ್ತಾ, ನಮ್ಮ ಇವತ್ತಿನ ಈ ಕ್ರೀಡೆಯು ನಿಜವಾಗಿ ಪಾಠದೊಟ್ಟಿಗೆ ಒಂದು ಕ್ರೀಡೆ ಬೇಕೆ. ಯಾಕೆಂದರೆ ಖಾಲಿ ನಾವು ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡೋದಕ್ಕಿಂತ ನಮ್ಮ ವ್ಯಾಯಾಮ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದ. ಸೋಲು ಗೆಲುವು ಮುಖ್ಯ ಅಲ್ಲ, ಪ್ರತಿಯೊಂದು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸುವುದು, ಕ್ರೀಡಾಪಟುಗಳಾಗುವುದು ಮುಖ್ಯ. ನಿಮ್ಮ ಈ ಪ್ರಯತ್ನವು ನಿಮ್ಮ ಈ ತಾಲೂಕು ಮಟ್ಟ ಅಲ್ಲ, ದಕ್ಷಿಣ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಇವತ್ತಿನ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕ್ರೀಡೆಗಳಿಗೆ ಎಷ್ಟೊಂದು ಇದು ಪ್ರೋತ್ಸಾಹ ಉಂಟು. ಅದರಲ್ಲಿ ಸಿಗುವಂಥ ಕೆಲಸ, ಈ ಎಲ್ಲ ನಿಟ್ಟಿನಲ್ಲಿ ನೀವು ನಿಮ್ಮ ಈ ಕ್ರೀಡೆಯನ್ನು ಉತ್ತಮವಾಗಿ ಗೊಳಿಸಿ, ನಮ್ಮ ತೀರ್ಪುಗಾರರು ಇರ್ತಾರೆ, ಏನಾದರೂ ಸಣ್ಣ ಪುಟ್ಟ, ನಾನು ಕೂಡ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ, ಅದೇ ರೀತಿ ಸ್ಪೋರ್ಟ್ಸ್ ಮ್ಯಾನ್, ಕಬಡ್ಡಿ ಆಟ ಆಡ್ತಿದ್ದೆ ರಾಜ್ಯ ಮಟ್ಟ. ಏನಾದರೂ ತೀರ್ಪಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಎಲ್ಲ ಶಾಲಾ ಎಷ್ಟು 40 ಟೀಮ್ ಬರುವ ನಿರೀಕ್ಷೆ ಇದೆ. ಎಲ್ಲರ ಅದರಲ್ಲಿ ಒಂದು ಸಹಕಾರ ಕೊಟ್ಟು ಇನ್ನು ಮುಂದಕ್ಕೂ ಇಂಥ ಕ್ರೀಡೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯಲಿ. ನೀವು ಬಂದಂಥ ಎಲ್ಲರಿಗೂ ನಿಮ್ಮನ್ನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಪಾಠದ ಜೊತೆ ಆಟವೂ ಮುಖ್ಯ ಅಂತ ಈ ದಿನ ಶುಭ ಹಾರೈಸಿದ ಗಣ್ಯರಿಗೆ ವಂದನೆಗಳು. ಇದೀಗ ಪಾಂಡ್ಯರಾಜ ಕಾಲೇಜಿನ ಪ್ರಾಂಶುಪಾಲೆಯಾದ ಶರ್ಮಿಳಾ ಮೇಡಮ್ ತಮ್ಮ ಶುಭ ಹಾರೈಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ
ಅರ್ಥ ಆಗ್ತದೆ ಯಾರು ಇವತ್ತು ಸ್ಪೀಚ್ ಕೇಳುವ ಮೂಡಲ್ಲಿ ಇಲ್ಲ ಅಂತ ಹೇಳಿ. ಆದರೆ ನೀವು ಇವತ್ತು ಆಡಬೇಕಾದ್ರೆ ಇಂತಹ ವಿದ್ಯಾಸಂಸ್ಥೆಗಳು ಮುಂದೆ ಬಂದಾಗ ಮಾತ್ರ ನಿಮಗೆ ಒಂದು ವೇದಿಕೆ ಸಿಗ್ತದೆ ಆಡಲಿಕ್ಕೆ, ಇಲ್ಲದಿದ್ದರೆ ನಿಮಗೆ ಯಾವ ಅವಕಾಶಗಳು ಎಲ್ಲಿಯೂ ಸಿಕ್ಕುವುದಿಲ್ಲ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು, ಇಂಥ ಹಿರಿಯರಿಂದ ನಿಮಗೆ ಒಂದು ಆಶೀರ್ವಾದ ನೀವು ಆಟ ಆಡುವ ಮುಂಚೆ ಅತಿ ಅಗತ್ಯ. ಅದು ನಿಮ್ಮ ಆಟಕ್ಕೂ ಇರ್ಬೋದು ಅಥವಾ ನಿಮ್ಮ ಅದು ದೇಹಕ್ಕೂ ಇರ್ಬೋದು. ಯಾಕಂತ ಹೇಳಿದ್ರೆ ನಮ್ಮಂಥವರಿಂದ ಆಶೀರ್ವಾದ ಪಡೆದ್ರೆ ಮಾತ್ರ ನೀವು ಒಂದು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಆದ್ರಿಂದ ಮಕ್ಕಳೇ, ನಾವು ಎಲ್ಲಿ ಇದ್ರೂ ಮುಂದೆ ಕಾರ್ಯಕ್ರಮ ಏನು ಆಗ್ತಾ ಇದ್ರು ಸರಿಯಾಗಿ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ನಾವು ತೆಕ್ಕೊಂಡು ಮುಂದೆ ಜೀವನದಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗಬೇಕು. ಅದೇ ಒಂದು ಕಾರಣಕ್ಕೆ ಇಂತಹ ಕಾರ್ಯಕ್ರಮಗಳು ಆಗೋದು. ಮತ್ತೆ ಇವರು ಇಲ್ಲಿ ತಮಾಷೆಗಾಗಿ ಕೂತವರಂತೂ ಅಲ್ಲವೇ ಅಲ್ಲ. ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಆಗದಿಂದ ನೋಡ್ತಾ ಇದ್ದೇನೆ ಇಷ್ಟು ಹಿರಿಯರು ನಿಮ್ಗೆ ಇಲ್ಲಿ ಶುಭ ಆಶೀರ್ವಾದ ಎಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಕೂತಲ್ಲಿ ಇದನ್ನು ಕೇಳುವಷ್ಟು ಒಂದು ತಾಳ್ಮೆ ನಿಮ್ಮಲ್ಲಿ ಇಲ್ಲ. ನೀವು ನಿಮ್ಮಷ್ಟಕ್ಕೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ. ಯಾಕೆ ಇವರಿಗೆಲ್ಲ ಇಲ್ಲಿ ಕೆಲಸ ಇಲ್ಲ ಅಂತ ಇವರು ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ನಿಮ್ಮ ಮೇಲೆ ಪ್ರೀತಿಯಿಂದ ಈ ವಿದ್ಯಾಸಂಸ್ಥೆಗೆ ಅವರು ಕೊಡುವಂತಹ ಅತಿ ದೊಡ್ಡ ಕೊಡುಗೆಯಿಂದಾಗಿ ಅವರೆಲ್ಲರೂ ಇವತ್ತಿಲ್ಲಿ ಹಿರಿಯರು ಕೂತಿದ್ದಾರೆ. ಆದ್ರಿಂದ ನಮ್ಮ ಆದ್ಯ ಕರ್ತವ್ಯ ಅವರಿಲ್ಲಿ ಕೂತು ನಮ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಈಗ ಮುಂದೆ ನಡೆಯುವಂತಹ ಥ್ರೋಬಾಲ್ ಪಂದ್ಯಾಟ ಏನಿದೆ ಅದರಲ್ಲಿ ಎಲ್ಲ ಶಿಸ್ತುಗಳನ್ನು ಅಳವಡಿಸಿ, ಸೋಲುದು ಗೆಲ್ಲುವುದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಆದರೆ ಯಾವುದು ಬರ್ತದೆ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಿ ಚಂದದಿಂದ ಇವತ್ತಿನ ಎಲ್ಲ ಸ್ಪರ್ಧೆಯನ್ನು ಮುಗಿಸುವ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ, I am sorry if I have hurt you, but this was very important for all the girls who were sitting in front of me today. Thank you, and thank you for making me to sit on the dais today. ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ ಶ್ರೀಮತಿ ಶರ್ಮಿಳಾ ಮೇಡಮ್ಗೆ ವಂದನೆಗಳು. ಇದೀಗ ನಮ್ಮೊಂದಿಗೆ ಈ ಕ್ರೀಡಾಕೂಟ ಆಯೋಜನೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ನಮಗೆ ಅಗತ್ಯವಾದ ಸಲಹೆ ಸೂಚನೆಗಳನ್ನು ನೀಡುತ್ತಾ, ಮಾರ್ಗದರ್ಶನಗಳನ್ನು ನೀಡುತ್ತಾ ಉಳ್ಳಾಳ ತಾಲೂಕು ಕ್ರೀಡಾ ಸಂಯೋಜಕರಾಗಿರುವಂತಹ ಶ್ರೀಯುತ ಮೊಹಮ್ಮದ್ ಅಶ್ರಫ್ ಸರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ ಹೇಳ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ನಾನೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಮಯ ಕೂಡ ನಮಗೆ ಬಹಳ ಮುಖ್ಯವಾಗಿರ್ತದೆ. ಯಾಕೆಂತ ಹೇಳಿದರೆ, ಇಲ್ಲಿ ಕ್ರೀಡೆ ಯಾಕೆ ಬೇಕು ಅಂತ ಹೇಳಿದರೆ, ನಾವು ಕ್ರೀಡೆಯಲ್ಲಿ ತುಂಬ ಹುದ್ದೆಗಳ ಅವಕಾಶ ಈಗ ಸರ್ಕಾರ ಅದು ಮಾಡ್ತಾ ಇದೆ. ಎಲ್ಲ ವಿಭಾಗದಲ್ಲೂ ಕೂಡ, ಪೊಲೀಸ್ ಆಗಲಿ, ನಮ್ಮ ಆರ್ಮಿಯಲ್ಲಾಗಲಿ ಎಲ್ಲ ವಿಭಾಗದಲ್ಲೂ ಕೂಡ ಕ್ರೀಡೆಗೆ ಪರ್ಸೆಂಟೇಜ್ ಇಟ್ಟು ಮೀಸಲಾತಿಯನ್ನು ಕೂಡ ಕೊಡ್ತಾ ಇದೆ. ಅದನ್ನು ನಾವು ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಸದುಪಯೋಗ ಪಡಬೇಕು. ಹಾಗೆ ಈ ಸಂಸ್ಥೆಗೆ ನಾನು ಕೃತಜ್ಞತೆಯನ್ನು ಹೇಳುತ್ತಾ ಒಳ್ಳೆಯ ರೀತಿಯಾಗಿ ಭಾಗವಹಿಸಬೇಕು. ಮತ್ತು ಉಳ್ಳಾಳ ತಾಲೂಕು ಆದಮೇಲೆ ಇಲ್ಲಿ ಮೊದಲಿಗೆ ಮಂಗಳೂರು ನಗರ ಇತ್ತು. ನಾವು ಫಸ್ಟಿಗೆ ನಾವು ಆಳ್ವಾಸ್ ಮತ್ತು ಆ ಕಡೆ ಎಲ್ಲ ಟೀಮ್ ಹೊತ್ತಿಗೆ ನಾವು ಮೂಡಬಿದ್ರೆಯಿಂದ ಬರ್ತಾ ಇತ್ತು, ಮಂಗಳೂರು ಗ್ರಾಮಾಂತರ ಮತ್ತು ನಗರ. ಗ್ರಾಮಾಂತರದಲ್ಲಿ ನಮ್ಮ ತಂಡ ಬರುವಾಗ ಆಗ ನಮಗೆ ಹೋಗುವಾಗಲೇ ಒಂದು ಬೇಜಾರಾಗ್ತಿತ್ತು. ಯಾಕೆಂತ ಹೇಳಿದರೆ, ಫಸ್ಟ್ ಮ್ಯಾಚ್ ನಮಗೆ ಆಳ್ವಾಸ್ HDM ಸಿಗ್ತದೆ ಅಂತೇಳಿ. ಈಗ ಹಾಗೆಲ್ಲ ಖಾಲಿ ಉಳ್ಳಾಳ ತಾಲೂಕಲ್ಲಿ ಟೋಟಲ್ 26 ಪದವಿ ಪೂರ್ವ ಕಾಲೇಜ್ ಇದೆ ಸರ್. 26ರಲ್ಲಿ ಈಗ ಕ್ರಮೇಣ ನಿನ್ನೆ ಶಟಲ್ ಬ್ಯಾಡ್ಮಿಂಟನ್ ಆಯಿತು. ಮೊದಲಿಗೆ 2 ಟೀಮ್ ಬರ್ತಾ ಇತ್ತು, ನಿನ್ನೆ 16 ಟೀಮ್ ಬಂದಿದೆ. ಉಳ್ಳಾಳ ತಾಲೂಕು ಆದಮೇಲೆ ಮೊದಲು 2 ಟೀಮ್, ಬಾಯ್ಸ್ ಗರ್ಲ್ಸ್ 2, ಬಾಯ್ಸ್ 2, ಹಾಗೆ 4 ಟೀಮ್ ಬರ್ತಾ ಇತ್ತು. ನಿನ್ನೆ 16 ಟೀಮ್ ಮ್ಯಾಚ್ ಆಯಿತು ನಿನ್ನೆ. ಹೀಗೆ ಪ್ರಸ್ತುತ ನಾವು ಕ್ರೀಡೆಯಲ್ಲಿ ಈಗ ನಮ್ಮ ಉಳ್ಳಾಳ ತಾಲೂಕು ಆದಮೇಲೆ ಒಳ್ಳೊಳ್ಳೆ ಎಲ್ಲರೂ ಭಾಗವಹಿಸುವ ಅಂತ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಉಳ್ಳಾಳ ತಾಲೂಕಲ್ಲಿ ಈಗ ಇದಕ್ಕೆ ಥ್ರೋಬಾಲ್ ಪಂದ್ಯಾಟಕ್ಕೆ ಬಾಯ್ಸ್ ತಂಡ 14 ಟೀಮ್ ಭಾಗವಹಿಸಿದೆ. ಈಗ ಹೆಸರು ನೋಂದಾಯಿಸಿಕೊಂಡಿದೆ. ಗರ್ಲ್ಸ್ 14, ಬಾಯ್ಸ್ 6 ಟೀಮ್. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಆಡಿ ಶುಭವಾಗಲಿ ಹೇಳುತ್ತಾ ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಶುಭ ಹಾರೈಸಿದ ಅಶ್ರಫ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ವಿನಯ ಮೇಡಮ್ ಅವರು ಒಂದೆರಡು ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರೇ, ಪ್ರಸ್ತುತ ಉಪಾಧ್ಯಕ್ಷರೇ, ಗುರಿಕಾರರೇ, ನಮ್ಮ ಶಾಲಾ ಸಂಚಾಲಕರೇ, ಕ್ರೀಡಾ ಸಂಯೋಜಕರೇ, ಪ್ರಾಂಶುಪಾಲರುಗಳೇ, ಸಹೋದ್ಯೋಗಿಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ಒಬ್ಬ ವ್ಯಕ್ತಿಯ ಪರಿಪೂರ್ಣತೆಯನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೇವೆ. ಬಹುಶಃ ಕ್ರೀಡೆ ಇದನ್ನು ನಿಮಗೆ ಒದಗಿಸಿಕೊಡ್ತದೆ. ನೀವೆಲ್ಲರೂ ಆ ರೀತಿಯಾಗಿ ಪರಿಪೂರ್ಣತೆಯನ್ನು ಪಡೆಯಲು ಇವತ್ತು ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಥ್ರೋಬಾಲ್ ಪಂದ್ಯಾಟವು ನಿಮಗೆ ಸಂಪೂರ್ಣವಾಗಿ ಸಹಕಾರಿಯಾಗಲಿ, ಉತ್ತಮ ಸ್ಪರ್ಧಾತ್ಮಕ ಮನೋಭಾವ ನಿಮ್ಮಲ್ಲಿರಲಿ. ಈ ಒಂದು ದಿನದ ಅನುಭವ ಇವತ್ತಿಗೆ ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿಯೂ ಒಂದು ಅವಿಸ್ಮರಣೀಯ ಉತ್ತಮ ಘಟನೆಯಾಗಿ ನೆನಪಿನಲ್ಲಿ ಉಳಿಯುವಂತಾಗಲಿ ಎಂದು ಹಾರೈಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಧನ್ಯವಾದಗಳು ವಿನಯ ಮೇಡಮ್ ಅವರಿಗೆ. ಇದೀಗ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ನಮ್ಮ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಅನುರಾಜ್ ಸರ್ ಅವರು ಇದನ್ನು ನೆರವೇರಿಸಲಿದ್ದಾರೆ. ಇಂದಿನ ಈ ಕ್ರೀಡಾಕೂಟಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಹಿರಿಯರು, ಮಾರ್ಗದರ್ಶಕರು ಮತ್ತು ಉಳ್ಳಾಳ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಆಗಿದ್ದಂತಹ ಶ್ರೀಯುತ ಸದಾನಂದ ಬಂಗೇರ ಸರ್ ಇವರಿಗೆ ನಮ್ಮೆಲ್ಲ ಪರವಾಗಿ ಧನ್ಯವಾದಗಳು ಸಮರ್ಪಿಸಿದ್ದೇನೆ. ಹಾಗೆಯೇ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ವಸಂತ್ ಗುರಿಕರ್ ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅತಿಥಿಗಳು ಶ್ರೀಯುತ ಕಾಶಿನಾಥ್ ಪುತ್ರನ್ ಸರ್, ಮೊಗವೀರ ಸಂಘದ ಉಪಾಧ್ಯಕ್ಷ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಶರ್ಮಾ ಮೇಡಮ್ ಅವರು ಕೂಡ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಸಹಕಾರ ನೀಡ್ತಿರುವ ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿನಯ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳು. ಕ್ರಮದ ಇನ್ನೊಬ್ಬರ ಅತಿಥಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಂಥ ನಮ್ಮ ಕಾಲೇಜಿನ ಸಂಚಾಲಕರಾದ ಶ್ರೀಯುತ ರೋಹಿದಾಸ್ ಬಂಗೇರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮ ಇವತ್ತು ಕ್ರೀಡಾಕೂಟ ಹೆಂಸ ಆಗಲಿಕ್ಕೆ ನಮ್ಮೊಟ್ಟಿಗೆ ನಿರಂತರವಾಗಿ ನಮ್ಮದೇ ಸಹಕಾರ ಕೊಟ್ಟಂತಹ ಕಾಲೇಜ್ ನಮ್ಮ ಉಳ್ಳಾಳ ತಾಲೂಕಿನ ಕ್ರೀಡಾ ಸಂಯೋಜಕರಾಗಿರುವ ಶ್ರೀಯುತ ಅಶ್ರಫ್ ಸರ್ ಕೂಡ ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಎಲ್ಲ ಕಾರ್ಯಕ್ರಮದ ರೂವಾರಿ ಹಾಗೂ ಈ ಕಾರ್ಯಕ್ರಮ ಇವತ್ತು ಏನಾದರೂ ಯಶಸ್ಸು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣಭೂತರು ನಮ್ಮ ಪ್ರಾಂಶುಪಾಲರು, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.
No, you continue.